ನೀವು ಬರೆದಿರ್ತಕ್ಕಂಥ ಸುಮಾರು ಹಾಡುಗಳಲ್ಲಿ ಒಂದು ಯಾವತ್ತಾದ್ರೂ ಸಂದರ್ಭ ಹಾಡಿನ ಬಗ್ಗೆ ಮಾತಾಡಿರುವಂಥದ್ದು ಇದ್ದೇ ಇರುತ್ತೆ. ಸಹಜವಾಗಿ ನೆನಪಾಗೋ ಸಾಧ್ಯತೆಗಳಿದೆಯಾ? ಯಾವ ಹಾಡನ್ನು ತುಂಬ ಇಷ್ಟಪಟ್ಟಿದ್ರು, ಏನಾದ್ರು ಬದಲಾವಣೆ ಮಾಡುವಂಥ ಸನ್ನಿವೇಶಗಳನ್ನು ಹೇಳಿದ್ದಂಥದ್ದು? ಇಲ್ಲ ಇಲ್ಲ, ನನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಸ್ಟಾರು ನನಗೆ ಈ ಲೈನ್ ಬದಲಾವಣೆ ಮಾಡಿ ಇದು ಬೇಡ ಆ ಥರದ್ದು ಮಾತು ಆಡಿಲ್ಲ. ಆಮೇಲೆ ಯಾವ ಸ್ಟಾರ್ನು ಕೇಳಿ ನಾವು ಹಾಡನ್ನ ಕಂಪೋಸ್ ಮಾಡೋದ ಅಥವಾ ಹಾಡು ರೆಡಿ ಮಾಡೋದಿಲ್ಲ. ಸಾಂಗ್ ಆಗುತ್ತೆ, ಸಾಂಗ್ ಕಳಿಸ್ತೀವಿ. ನಾನು ವೈಯಕ್ತಿಕವಾಗಿ ನನಗೆ ಈಗ ದರ್ಶನ್ ಆಗಲಿ, ಸುದೀಪ್ ಆಗಲಿ, ಅಪ್ಪು ಅವರಿದ್ದಾಗಲಿ, ಶಿವಣ್ಣವರಾಗಲಿ, ನಾವು ಒಬ್ಬೊಬ್ಬ ಕಲಾವಿದರ ಬಗ್ಗೆ ಬರಿಬೇಕಾದ್ರೆ ಅವರ ಇಮೇಜ್ ಇಲ್ಲಿ ತನಕ ಹೇಗಿದೆ, ಅದನ್ನು ನಾವು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯೋದು ಹೇಗೆ, ಇನ್ನೊಂದು ಎತ್ತರಕ್ಕೆ ಅಂದರೆ ನಮ್ಮದೇನು ಕಾಂಟ್ರಿಬ್ಯೂಷನ್, ಅವ್ರ ಸಕ್ಸಸ್ಸಲ್ಲಿ ನಮ್ಮದೇನು ಕಾಂಟ್ರಿಬ್ಯೂಷನ್, ಯಾರು ಒಪ್ತಾರೋ ನಂಬ್ತಾರೋ ಇಷ್ಟ, ವಾಟ್ ಎವರ್ ಇಟ್ ಇಸ್, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ನಮ್ಮ ಕೆಲಸ ಒಂದೇ ನಮಗೆ ದೇವರು. ಇಂಪ್ರೂವೈಸ್ ಮಾಡಬೇಕು. ಈ ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ, ಆ ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಹೀರೋನ ಎಲಿವೇಟ್ ಮಾಡೋದಾಗಲಿ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪಾತ್ರಕ್ಕೆ ಜೀವ ತುಂಬೋದಾಗಲಿ, ನಮ್ಮ ಕಡೆಯಿಂದ ಏನು ಎಮೋಷನ್ ಕೊಡೋಕ್ಕಾಗುತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತಾಯಿರ್ತೀನಿ. ದರ್ಶನ್ ಮೊದಲ ಸಿನಿಮಾ ನಾನೇ ರಾಜಾದಿರಾಜ ಅಂತ ಬರೆದೆ. ಅಲ್ಲಿಂದ ಕಾಟೇರ ಯಾವ ಜನ್ಮದ ಗೆಳತಿವರೆಗೂ. ಸೊ ಒಂದೊಂದು ಸಿನಿಮಾಗೆ ನಮ್ಗೆ ಸಿಕ್ಕ ಅವಕಾಶದಲ್ಲಿ ಹೇಗೆ ನಮ್ಮ ಇದನ್ನು ಅಂದರೆ ಹೀರೋ ಇಮೇಜನ್ನು ಹೇಗೆ ಹೊಸ ರೀತಿ ಕಟ್ಕೊಡ್ತಾ ಹೋಗ್ಬೋದು. ಈಗ ಚಕ್ರವರ್ತಿ ದರ್ಶನ್ ಭಾಳ ಮಾತಾಡ್ತಾ ಇದ್ದಿದ್ದು ಯಾವುದು ಅಂದರೆ ಚಕ್ರವರ್ತಿ ಹಾಡಿನಲ್ಲಿ ಆ ಪ್ರಾಣಿ ಪ್ರಿಯ. ಆದ್ದರಿಂದ ನಾನು ಏನು ಬರೆಯೋದು ಇಂಟ್ರಡಕ್ಷನ್ ಸಾಂಗ್ ಅಂತ ಬಂದರೆ ನಾನು ಹೇಳ್ತಿದ್ದೆ, ದರ್ಶನ್ ಇಂಟ್ರಡಕ್ಷನ್ ಸಾಂಗ್ ಅಂದರೆ ದರ್ಶನ ನಾವು ಯಾವತ್ತೋ ಇಂಟ್ರಡಕ್ಷನ್ ಮಾಡಿಬಿಟ್ಟಿದ್ದೀವಿ, ಪದೇ ಪದೇ ಮಾಡೋದಲ್ಲ ಅಂತ ಹೇಳ್ತಿದ್ದೆ. ಆದರೆ ಆ ಪಾತ್ರಗಳನ್ನು ಡಿಸೈನ್ ಮಾಡ್ತಾರಲ್ಲ ನಿರ್ದೇಶಕರು, ಈ ಥರದೊಂದು ಪಾತ್ರ ಅಂದಾಗ ಇದಕ್ಕೆ ಇಂಟ್ರಡಕ್ಷನ್ ಸಾಂಗ್ ಬೇಕು ಅಂದರೆ ಅದನ್ನು ಯಾವ ಥರ ಮಾಡಿದ್ರೆ ಏನಾಗುತ್ತೆ ಅಂತ. ಚಕ್ರವರ್ತಿ ಸಿನಿಮಾ ಹಾಡು ಭಾಳ ಇಷ್ಟ. ಯಾಕೆಂದರೆ ಪ್ರಾಣಿ ಪ್ರಿಯ ಆಗಿರೋದ್ರಿಂದ ಅದರಲ್ಲೆಲ್ಲ ಬೇರೆ ಬೇರೆ ಪ್ರಾಣಿಗಳು ಇದನ್ನೆಲ್ಲ ಅದರ ವೇಗಗಳನ್ನು, ಫೋರ್ಸನ್ನು ಒಂದು ಕ್ಯಾರೆಕ್ಟ್ರಿಗೆ ಇಟ್ಟರೆ ಹೇಗಿರುತ್ತೆ ಅಂತ ಇಟ್ಟಿದ್ದೆ. ಸರ್, ಸಹಜವಾಗಿ ಈ ಪ್ರಕರಣ ಒಂದು ಅಂದರೆ ಯಾರು ಕೂಡ ಊಹಿಸಿರಲಿಲ್ಲ, ಇಂಥದ್ದೊಂದು ಘಟನೆ ನಡೆದೋಗಿದೆ. ಈ ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ನೀವು ಕೂಡ ಮಾತನಾಡಿದ್ರಿ. ರೇಣುಕಾಸ್ವಾಮಿ ಅವರ ಮೆಸೇಜ್ ಆಗಿರ್ಬೋದು, ಈ ಪ್ರಕರಣ ಈ ಹಂತಕ್ಕೆ ಬರುವಂಥ ರೀತಿ ಆಗಿರ್ಬೋದು, ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ? ಇಲ್ಲ, ಅದು ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ. ಸೋಷಿಯಲ್ ಮೀಡಿಯಾ ಒಂದು ನಾವೆಲ್ಲರೂ ತಿಳ್ಕೋಬೇಕು. ಎಲ್ರಿಗೂ ಮನೆಯಲ್ಲಿ ಫ್ಯಾಮಿಲಿ ಇರುತ್ತೆ, ಎಲ್ರಿಗೂ ಇರುತ್ತೆ ಸರ್, ಎಲ್ಲರಿಗೂ. ಈಗ ಯಾರನ್ನು ಬೈದರೂ ಅವರು ಈಗೋ ಹರ್ಟ್ ಮಾಡಿದ್ರು ಕೂಡ ಇವ್ರಿಗೇನು ಸಿಗುತ್ತೆ ಹೇಳಿ? ಏನೂ ಸಿಗಲ್ಲ, ಶಾಪ ಸಿಗುತ್ತೆ ಅಷ್ಟೇ. ಯಾರು ಹರ್ಟ್ ಆಗ್ತಾರೋ ಅವ್ರ ಶಾಪ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಆ ಶಾಪಗಳನ್ನು ಇಟ್ಕೊಂಡು ಅದು ಮೂಟೆ ಆಗಿ ಒಂದು ದಿವಸ ಏನೋ ಆಗುತ್ತೆ. ಹಾಗಾಗಿದೆ ರೇಣುಕಾಸ್ವಾಮಿದು ಅಂತ ನನಗನ್ಸುತ್ತೆ. ಯಾಕೆಂದರೆ ಬೇರೆ ಬೇರೆ ಕಲಾವಿದರು ಹೇಳ್ತಾರೆ, ನನಗೂ ಹಿಂಗೆ ಮೆಸೇಜ್ ಮಾಡಿದರು, ನನಗೂ ಮಾಡಿದರು ಅಂತ. ಸೊ ಆ ಥರ ನಾನು ರೇಣುಕಾಸ್ವಾಮಿ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಒಂದು ಸಂಕೇತವಾಗಿ ಇಟ್ಕೊಂಡು ನೋಡೋದಾದರೆ ಅಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ಒಂದೇ ರೆಸ್ಟ್ ಇನ್ ಪೀಸ್ ಅನ್ಬೇಕಷ್ಟೇ. ಅವರು ತಿದ್ಕೋಬೇಕು. ತಿದ್ಕೊಳ್ದೇ ಇದ್ದರೆ ಶಾಪ ತಗುಲುತ್ತೆ. ಒಂದು, ಎರಡನೇದು ಅದು ನಂಬೋರಿಗೆ ತಗುಲುತ್ತೆ, ನಮ್ಮದೇ ಇದ್ರಿಲ್ಲ. ಆದರೆ ಆ ನೆಗೆಟಿವ್ ಎನರ್ಜಿಯಿಂದ ಅವ್ರು ಎಷ್ಟು ದಿವಸ ಏನು ಮಾಡೋಕ್ಕೆ ಸಾಧ್ಯ ಇದೆ? ಆ ಥರದ ನೆಗೆಟಿವಿಟಿ ಬೇಕಿಲ್ಲ ಅನ್ಸುತ್ತೆ. ಈಗ ನಿಮ್ಗೆ ಇಷ್ಟ ಇಲ್ವಾ? ಆಮೇಲೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿಗೆ ಜಗಳ ಮಾಡೋದು ಬೇರೆ, ಈ ಕೆಟ್ಟ ಕೊಳಕು ಭಾಷೆಯಲ್ಲಿ ಮಾತಾಡೋದು, ಕಮೆಂಟ್ ಮಾಡೋದು ಬೇರೆ. ಅದರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಮತ್ತು ಅಂಥದ್ದು ನಾವು ನೋಡಿದಾಗ ಅದನ್ನು ತಲೆನೇ ಕೆಡಿಸ್ಕೊಳ್ದೆ ಮುಂದಕ್ಕೆ ಹೋಗ್ತಾ ಇರಬೇಕು. ಎಸ್ ಸರ್, ಫೈನಲಿ ಈ ಡೆವಿಲ್ ಸಿನಿಮಾದ ಬಗ್ಗೆ ಏನಾದ್ರು ಮಾತನಾಡಿದ್ದುಂಟಾ? ತಂಡದ ಜೊತೆ ಮಾತನಾಡಿದ್ರಾ? ಅದರ ಪರಿಸ್ಥಿತಿ ಸದ್ಯಕ್ಕೆ ಬೆಳವಣಿಗೆ ಹೇಗಿದೆ ಅನ್ನುವಂಥದ್ದು? ಇಲ್ಲ ಸರ್, ಡೆವಿಲ್ ಸಿನಿಮಾದು ನನಗೂ ಏನು ಸಂಬಂಧ ಇಲ್ಲ, ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಮ್ಮ ಇವರು ಪ್ರಕಾಶ್ ಅವ್ರ ಸಿನಿಮಾ ಬಹುತೇಕ ಎಲ್ಲ ಸಿನಿಮಾ ಬರೆದಿದ್ದೀನಿ. ಈ ಸಿನಿಮಾನು ಬರ್ತಿತ್ತು ಮುಂದಕ್ಕೆ, ಗೊತ್ತಿಲ್ಲ ನನಗೆ. ಏಕೆಂದರೆ ಕೆಲವು ಸಲ ಸಿನಿಮಾ ಶುರು ಮಾಡಿ ಮೈನ್ ಟಾಕಿ ಪೋರ್ಷನ್ ಮುಗಿಸಿ ಆಮೇಲೆ ಹಾಡು ಕಡೆ ಬರ್ತಾರೆ. ಹಾಗಾಗಿ ಬಹುಶಃ ಮುಂದೆ ಬರ್ತಿದ್ರೆ ಗೊತ್ತಿಲ್ಲ. ಬಟ್ ಇಲ್ಲಿ ತನಕದ್ದು ಯಾವುದು
ನನಗೂ ಡೆವಿಲ್ ಸಿನಿಮಾಗೂ ಯಾವ ಸಂಬಂಧ ಇಲ್ಲಿ ತನಕ ಇರಲಿಲ್ಲ. ಸರ್ ಫೈನಲಿ ದರ್ಶನ್ ಅವರು ಹೊರಗೆ ಬರ್ಬೋದು ಅಂತ ಅನಿಸ್ತಿದೆಯಾ? ಬರಲಿ ಅಂತ ಆಶಿಸ್ತೀನಿ ಸರ್. ಯಾಕೆಂದರೆ ಅದು ಈಗ ತಪ್ಪು ಮಾಡಿದರೆ ನಾನು ಬೇಡ ಅಂದರು ನೀವು ಬೇಡ ಅಂದರು ಕೋರ್ಟ್ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ತಪ್ಪು ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಹೊರಗಡೆ ಬರಲಿ ಮತ್ತು ಈ ಪ್ರೋಸೆಸ್ ಬೇಗ ಆಗಲಿ ಅಂತ ಬಯಸ್ತೀನಿ ನಾನು. ಸರ್ ಫೈನಲ್ ಪ್ರಶ್ನೆ, ಅಭಿಮಾನಿಗಳ ಒಂದು ರೀತಿ ನೀತಿಗಳು ನಡ್ಕೊಳ್ತಾ ಇರುವಂಥ ಸನ್ನಿವೇಶಗಳನ್ನು ಕೂಡ ಗಮನಿಸ್ತಿರ್ತೀರ ಸರ್. ಸಹಜವಾಗಿ ಅವ್ರಿಗೆ ಅಪ್ಪಟ ಅಭಿಮಾನಿಗಳಿರುವಂಥದ್ದು, ಇಂಥ ಸಂದರ್ಭದಲ್ಲೂ ಅವರು ಸಪೋರ್ಟ್ ಮಾಡ್ತಾ ಇರುವಂಥ ರೀತಿಗಳನ್ನು ಹೆಂಗೆ ಗಮನಿಸ್ತಾ ಇದ್ರಿ ಅಂತ? ಇಲ್ಲ, ಈಗ ಅಭಿಮಾನಿಗಳು ಏನು ಅಂತಂದರೆ ಯಾವುದು ಕ್ಲಾರಿಟಿ ಇಲ್ಲ. ಎಲ್ಲ ಮಾಧ್ಯಮಗಳು ಏನು ಒನ್ ಸೈಡೆಡ್ ಆಗಿಬಿಟ್ಟಿದ್ದಾರೆ, ದರ್ಶನ್ನ ನೆಗೆಟಿವ್ ಆಗಿ ಮಾತಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಮೂಡಿದೆ ಯಾರಲ್ಲಿ, ಅಭಿಮಾನಿಗಳಲ್ಲಿ. ಹಾಗಾಗಿ ಬಹುಶಃ ಈ ಥರದ ಪ್ರಶ್ನೆ ನೀವು ಕೇಳೋ ಸಾಧ್ಯ ಆಗಿದೆ. ಒಂದೇ, ಅಭಿಮಾನಿಗಳು ಶಾಂತವಾಗಿದ್ದಷ್ಟು ದರ್ಶನ್ಗೆ ಏನೂ ಆಗೋದಿಲ್ಲ, ಆದಷ್ಟು ಬೇಗ ಬರ್ತಾರೆ ಅಂತ ನನಗೆ ಅನಿಸುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿ ನಾಗೇಂದ್ರ ಪ್ರಸಾದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚಗ್ಗಿ, TV9 ಬೆಂಗಳೂರು.